ಮರೆ ನೀವು 5 ವರ್ಷ ಗುರುಲಕ್ಷ್ಮಿ ಹಾಕ್ತಿವಂತ ಹೇಳಿದ್ರೆ ನಮ್ಗೆ ಹಾಕಿಲ್ಲ. ನೀವು ಯಾಕೆ ಹಾಕೋದಿಲ್ಲ ನಮ್ಗೆ ಹೇಳ್ರಿ ಅದನ್ನ. ಹೊಸ ರೇಷನ್ ಕಾರ್ಡ್ ಬಿಟ್ಟಿರಲ್ಲ, ನಮಗೆ ಬಿಡ್ರಿ, ನಮಗೆ ಕಾರ್ಡ್ ಇಲ್ಲ. ನಾವ್ ಎಷ್ಟಂತ ತಿರುಗ್ಬೇಕ್ರಿ, ನಾವು ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ಉದ್ಯೋಗ ಹೊಟ್ಟೆ ತುಂಬೋದಿಲ್ಲ. ಹೇಳ್ಬೇಕ್ರಿ, ನೀವೆಲ್ಲ ಕುತ್ಕೊಂಡಲ್ಲಿ ಇದು ಮಾಡಕ್ ಹೋಗಂಗಿಲ್ರಿ, ನಮಗೆ ಬಿಡ್ಲೇಬೇಕು. 3 ತಿಂಗಳಾತು ಗುರುಲಕ್ಷ್ಮಿ ರೊಕ್ಕ ಬಿದ್ದಿಲ್ಲ, ಬಿಡ್ಲೇಬೇಕು. ನಾವೆಲ್ಲ ಹೋರಾಟ ಮಾಡ್ತೀವಿ. ನಿಮಗೆ ನಾವೆಲ್ಲ ಇಲ್ಲಿ ಮಣ್ಣು ಕಡ್ದು ಜೀವನ ಮಾಡೋದು ಆಗೋದಿಲ್ಲ ನಮ್ಮ ಕೈಲಿ. ಮಳೆ ಇಲ್ಲ, ಶಾಲೆ ಮಕ್ಕಳಿಗೆ ಎಲ್ಲ ಸಹಾಯ ಮಾಡ್ಬೇಕು. ನೀವು ಕುತ್ಕೊಂಡು ಹೇಳ್ದಂಗಲ್ಲ, 5 ವರ್ಷ ನಮಗೆ ಹಾಕೈತಿರ್ಬೇಕು. ನಾವು ಬಳ್ಳಾರಿ ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಕೆಂಚಟ್ನಹಳ್ಳಿ ಗ್ರಾಮದವರು. ನಮಗೆ 15 ವರ್ಷ ಮದುವೆ ಆಯ್ತು, ಇನ್ನೂವರೆಗೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಮಾಡ್ಸೋಕೆ ಹೋದ್ರೆ ಅದು ಇಲ್ಲ, ಇದು ಇಲ್ಲ, ನೆಟ್ ಇಲ್ಲ ಅಂತ ಬಂದಾಗ ಹೋದ್ರೆ ನೀವು ಅದನ್ನು ಚೇಂಜ್ ಮಾಡ್ಕೊಂಡ್ರಿ ಅಂತ. ಅದು ಹೋಯ್ತು, ಈ ರೇಷನ್ ಕಾರ್ಡೇ ಬಂದ್ ಮಾಡಿಬಿಟ್ಟಾರೆ. 4-5 ವರ್ಷ ಆಯ್ತು ರೇಷನ್ ಕಾರ್ಡ್ ಇಲ್ಲ ಹೆಸರಿಗೆ. ನನಗೆ ಅದರಿಂದ ಏನು ಉಪಯೋಗ. 2,000 ರೂಪಾಯಿ ದುಡ್ಡು ಹಾಕ್ತೀರಿ. ನಮ್ಮ ಅತ್ತಿಗೂ ಕತ್ತಿ, ನಮ್ಮ ಹುಡುಗರು ಶಾಲೆಗೆ ಓದ್ತಾವ. ನಮ್ಮ ಅತ್ತಿ ಕೇಳಿರ ನನಗೆ ಯಾಕೆ ನಿನಗೆ ರೇಷನ್ ಕಾರ್ಡ್ ನಿನಗೆ ಹಾಕೋದಿಲ್ಲ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಹಾಕಿದ್ರೆ ನಮಗೆ ದುಡ್ಡು ಬರ್ತೈತೆ. ನಮ್ಗೆ ರೇಷನ್ ಕಾರ್ಡ್ ಮಾಡ್ರಿ, ಅದು ನಮಗೆ ಇರೋದು ಉಪಯೋಗ ಬರೋದು. ಮಕ್ಕಳು 3 ಮಂದಿ ಮಕ್ಕಳು ಓದ್ತಾವೆ. ಕೇಳಿದ್ರೆ ಏನಂತಾರೆ, ನಮಗೆ ಹಾಕ್ಯಾರ ನಿನಗೆ ಯಾಕೆ ಕೊಡ್ಬೇಕಂತ ನಮ್ಮ ಅತ್ತಿ ಕೇಳಿದ್ರೆ. ನಮ್ಮ ಹುಡುಗರಿಗೆ ಏನು ಶಾಲೆಗೆ ಏನು ಕೊಡ್ಬೇಕು, ಫೀಸ್ ಏನು ಕಟ್ಬೇಕು. ಅದೇ ಗೌರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರ. ಡ್ರೆಸ್ ಕೇಳಿದ್ರೆ ಒಂದೊಂದು ಹುಡ್ರಿಗೆ 300 ರೂಪಾಯಿ ಎಲ್ಲಿಂದ ಕೊಡ್ಬೇಕು ನಾವು? ಕೊಡ್ಲಿಲ್ಲ ಅಂದ್ರೆ ಹುಡುಗರು ಶಾಲೆಗೆ ಹೋಗಂಗಿಲ್ಲ, ಹೊತ್ಕಂತ ಕುಂತಿರ್ತಾವು. ಫ್ರೀ ಅಂತಾರೆ. ಗೌರ್ಮೆಂಟಿಂದ ಎಲ್ಲ ಬರ್ತದೆ ಅಂತ ಎಲ್ಲದ ಎಲ್ಲಿಂದ ಕೊಡಕ್ರಿ ನಾವು? ನಾವು ದುಡ್ಕೊಂತಿನದೇ ಅಷ್ಟಾಗನ. ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ 2,000 ರೂಪಾಯಿನೇ ಬೀಳಂಗಿಲ್ಲ ನಮಗೆ. ನಮ್ಮ ಅತ್ತಿ ಕೇಳಿದ್ರೆ ನನಗೆ ಬೀಳ್ತಾ ನಿನಗೆ ಯಾಕೆ ಕೊಡ್ಬೇಕಂತಾರೆ. ಹಾಕಂಗಿದ್ರೆ ಅತ್ತಿ ಸೊಸಿಗೆ ಹಾಕ್ಬೇಕು. ಇಬ್ರು ಅತ್ತಿ ಸೊಸಿ ಜಗಳ ಆಡಿ ಆಮೇಲೆ ಕೊಡ್ಲಿ ಗುಡ್ಗಲ್ ತಗೊಂಡ್ ಹೊಡೆದಾಡಿದ್ರೆ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ? ಬರಂಗಿಲ್ಲ. ಅಕ್ಕಿವೆಲ್ಲ ಹಂಚ್ಕೊಂಡ್ ತಿನ್ಬೇಕಂತಾರ. ನಾವು ಮಾಡೋದು ಯಜಮಾನಿಗೆ ನಮ್ಮ ಅತ್ತಿ ಮಾಡ್ತಾಳ ಮನೆಗಳಾಗ. ನಾವು ಕೇಳಕ್ ಹೋದ್ರೆ ಕೊಡಂಗಿಲ್ಲ. ಅಕ್ಕಿದು ಹಾಕ್ತಿರಿ, ಅಕ್ಕಿದು ಒಂದೇ ಕೊಡ್ತಾರ. ಅದು 2,000 ರೂಪಾಯಿ ಕೊಡಂಗಿಲ್ಲ. ಅತ್ತಿ ಸೊಸಿ ಹಂಚ್ಕೊಂಡ್ ತಿನ್ನಂತ ಹೇಳ್ತಾರ, ಅದು ಕೊಡಂಗಿಲ್ಲ ಅವರು. ಒಬ್ರ ರೈತರದ ಸಮಸ್ಯೆ ಬಗೆಹರಿಸ್ತೀರಿ ಯಾರು? ಒಬ್ರ ಗುರುಲಕ್ಷ್ಮಿ ದುಡ್ಡು ಈಗ 5 ವರ್ಷ ಹಾಕ್ತು ಬಂದಿದ್ರಿ, ಹಾಕಿಲ್ಲ. ಈಗ 3 ತಿಂಗಳಾತ್ರಿ ನಮ್ಗೆ ದುಡ್ಡು ಬಿದ್ದಿಲ್ಲ. ನಮ್ಗೆ ತ್ರಾಸ ಐತೆ, ಹಾಕ್ರಿ ದಯವಿಟ್ಟು ಕೈ ಮುಗಿಲ್ಲ. ನನ್ನ ಮಕ್ಕಳಿಗೆ 2,000 ರೂಪಾಯಿ ಹಾಕ್ತಾನಂದ್ರೆ ಸಿದ್ದರಾಮಯ್ಯರು, ಅದರಿಂದನೂ ನನ್ನ ಮಕ್ಕಳಿಗೆ ಉಪಯೋಗ ಆಗಿಲ್ಲ, ನನಗೂ ಉಪಯೋಗ ಆಗಿಲ್ಲ, ನಮ್ಮ ಕುಟುಂಬಕ್ಕೆ ಉಪಯೋಗ ಆಗಿಲ್ಲ. ನಾವು ರೇಷನ್ ಕಾರ್ಡ್ ಮಾಡ್ಸ್ಕೊಂಬರಕ್ಕೆ ಹೋದ್ರೆ 2,000 ರೂಪಾಯಿ ಕೇಳ್ತಾರೆ. 2,000 ರೂಪಾಯಿ ಎಲ್ಲಿದ್ದ ಕೊಡ? ನಮ್ಮ ಫ್ರೀ ರೇಷನ್ನಿಗೆ ನಾವು ರೊಕ್ಕ ಕೊಟ್ಟು ರೇಷನ್ ತೊಗೋಬೇಕಂದ್ರೆ ಅದು ಅಂಗಡಿಯಾಗ ತೊಗೊಂತೀವಿ, ಅದ 2,000 ರೂಪಾಯಿ ಕೊಟ್ಟು. ಇಲ್ಲಾಂದ್ರೆ ನಾವ್ಯಾಕೆ ಅಲ್ಲಿಗೆ ಹೋಗೋಣ? DC ಆಫೀಸಿಗೆ ಹೋಗಂತಾರೆ ಸಹಿ ಮಾಡ್ಸ್ಕೊಂಬರಕ್ಕೆ. DC ಆಫೀಸ್ನಾಗ ಏನೈತೆ? ಅವ್ರು ನೋಡಿದ್ರೆ ರೊಕ್ಕ ಇದ್ರೆ ಅಡ್ಡ ಬರ್ರಿ, ಇಲ್ಲ ಬರಕ್ಕೆ ಹೋಗ್ಬೇಡ್ರಿ ಅಂತಾರೆ DC ಆಫೀಸ್ನಾಗ. ಅಂದ್ರೆ ನಾವು ಎಲ್ಲಿದ್ದ ಕೊಡೋಣ? ಇವ್ರಿಗೆ 2,000, ಅವ್ರಿಗೆ 2,000, ಎಲ್ಲರಿಗೆ ರೊಕ್ಕ ಕೊಟ್ಕೊಂತ ಹೋದ್ರೆ ಅದ ರೊಕ್ಕದ ರೇಷನ್ ಬರ್ತೈತೆ ನನ್ನ ಮನೆಗೆ. ನನ್ನ ಮಕ್ಳು ಫೀಸ್ನು ಕಟ್ತೀನಿ, ಫೀಸಿಗೆ ಇಲ್ಲ ಗೊತ್ತಾ? ಇವತ್ತಿಗೆ ಶಾಲೆಯಾಗ ಡ್ರೆಸ್ ಇದು ಮಾಡ್ಯಾರ ಅಂದ್ರೆ 350 ರೂಪಾಯಿ ಕೊಡೋಕೆ ಮಕ್ಕಳಿಗೆ. ಎಲ್ಲದು ಫ್ರೀ ಅಂತಾರೆ. ಕೊಡಲಿಲ್ಲ ಅಂದ್ರೆ ಊರು ಶಾಲೆಗೆ ಹೋಗೋದಿಲ್ಲ. ಅದನ್ನು ಕೊಡ್ತೀವಿ ಅಂತೀವಿ. ಇವ್ರಿಗೆ 2,000 ರೂಪಾಯಿ ಗೋರ್ಮೆಂಟ್ ಅಂತಾರೆ. ಇನ್ನೇನು ಗೋರ್ಮೆಂಟ್ಲಿದ್ದು ಏನು ಸವಲತ್ತು ಚೆನ್ನಾಗೇ ಬರೋವಲ್ಲ ಈ ಡಿಸ್ಟಿಕ್ನಾಗ. ನಾವು ಹೇಳ್ತೀವಿ ಅದನ್ನು ನೀವು ಹೆಂಗೆ ತೊಗೊಂತೀರಿ ಸರ್? ಮುಖ್ಯಮಂತ್ರಿ ಸರ್, ಅದು ನಿಮ್ಗೆ ಹೇಳೋದು ಫಸ್ಟ್. ನೀವೆಲ್ಲದು ಫ್ರೀ ಮಾಡಿ ಹೆಣ್ಮಕ್ಳು ತೆಲಿ ಮೇಲೆ ಭಾರ ಹೊರಿಸ್ಬಿಟ್ಟಿರಿ. ಇದ್ದಿದ್ದು ಗಂಡ್ರದ್ದು ಹೊರಕ್ಕೆ ಸಾಕಾಗೈತಿ. ನಿಂದೊಂದಿಟ್ಟು ಭಾರ ಹೊತ್ಕೊಂಡು ನಾವೆಲ್ಲಿ ಹೋಗೋಣ ಅನ್ನಂಗೆ ಆಗೈತಿ. ಈಗ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು ಊರು ಬಿಟ್ಟು ಎಲ್ಲಾರ. ಆಂಧ್ರ ಕಾಲಿ ಅಲ್ಲಿ ಮತ್ತೆ ಹಂಗ ನೀರಾಗ ಕೊಚ್ಕೊಂಡು ಹೋದ್ರೆ ಅದು ನೆಮ್ಮದಿ ಹೋಗ್ತೀವಿ. ಇಲ್ಲಿ ನೋಡಿ ಸರ್, ನಾವಂತೂ ಇಲ್ಲಿ ಕರ್ನಾಟಕದಾಗ ಎಲ್ಲ ಸವಲತ್ತು ಐತೆ ಅಂತಾರೆ. ನಮಗಂತ ಯಾವ ಸವಲತ್ತು ಸಿಗುವಲ್ದು. ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯಾಗ ಪರಿಸ್ಥಿತಿ ಬಂದೈತಿ. ಇಷ್ಟು ಸವಲತ್ತಿದ್ರು ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ? ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ. ನೀವು ಬಿಟ್ಟಿರೋ 2,000 ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ. ನನ್ನ ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿರಿ ಅಷ್ಟು ರೊಕ್ಕ ನನ್ನ ಅಕೌಂಟಿಗೆ ಜಮಾ ಇರಬೇಕು. ಅವಾಗ ನಾವು ಸರ್ಕಾರ ಚೆನ್ನಾಗೈತಿ, ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿರಿ ಅಂತ ಹೇಳ್ತೀವಿ. ಒಬ್ರಿಗೆ ಕೊಟ್ಟು ಒಬ್ರಿಗಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಸಹಾಯನ? ನಾವು ಅಷ್ಟೇ, ನಾವು ಇಲ್ಲಾರ ಹಂಗೆ ಹೋಗ್ಬಿಡೋದು. ಇದಕ್ಕೆ ಇದ್ದಾರೆಲ್ಲ ತಗೊಂಡು ಇದು ಮಾಡಿ. ಕೆಲವ್ರಿಗೆ ಬಂದಾರಿಗೆ ಚಲೋ ಅಂತಾರೆ ನಿಮ್ಮ ಸರ್ಕಾರ, ನಮಗೆ ಬರ್ಲಾರ ನಾವು ಯಾರಿಗೆ ಚಲೋ ನಾನು? ನಾವು ಯಾವ್ದು ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ. ಯಾರು ಚಲೋ ಆಡಳಿತ ನಡೆಸ್ತಾರೋ ಅವ್ರಿಗೆ ಸಹಿ ಅನ್ನಾರು. ನಾವು ಇವತ್ತಿಗೆ ಆದ್ರೂ ನಿಮ್ಗೆ ಹಾಕಿವಿ, ಯಾರಿಗೆ ಹಾಕಿಲ್ಲ, ನಮಗೆ ಎಲ್ಲರಿಗೆ ಹಾಕಿ ಅಂತ ಇದೀವಿ. ಯಾರೂ ಒಂದು ಹೆಲ್ಪ್ ಮಾಡಿಲ್ಲ.
ಗ್ರಾಮದ ತಾಂಡದ ಮಹಿಳೆಯರೆಲ್ಲ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದಾರೆ. ಕಾರಣ ಏನಂದ್ರೆ ಗೃಹಲಕ್ಷ್ಮಿ ದುಡ್ಡು ಈ ಸರ್ಕಾರ ಈ ಪಂಚ ಗ್ಯಾರಂಟಿ ಮಾಡಿತು. ಈಗ 10 ತಿಂಗಳು ಗೃಹಲಕ್ಷ್ಮಿ ಹಣ ಬಂತು, ಇನ್ನು 3 ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇವತ್ತು ಶಕ್ತಿ ಯೋಜನೆ ಬಸ್ಸಿಗೆ ಫ್ರೀ ಮಾಡ್ತಾ ಇದಾರೆ, ಉಚಿತ ಬಸ್ ಅದು ನಡೀತಾ ಐತಿ. ಆಮೇಲೆ ಗೃಹ ಜ್ಯೋತಿ ನಡೀತಾ ಐತಿ. ಆದ್ರೆ ಗೃಹಲಕ್ಷ್ಮಿ ನಿಂತ್ಕೊಂಡ್ಬಿಟ್ಟೈತಿ, 3 ತಿಂಗಳಾಯ್ತು ದುಡ್ಡು ಬಂದಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಹಲವು ಹಳ್ಳಿಗಳಿಂದ ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿನ ಕೊಡ್ತಾ ಇದ್ದಾರೆ. ಏನಂತ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ರಿ. ಯಾಕಂದ್ರೆ ಜನರಿಗೆ ಕಷ್ಟ ಅದಾವು. ಈಗ ಅವರು 10 ತಿಂಗಳಿಂದ ದುಡ್ಡು ಬಿಡುಗಡೆ ಮಾಡಿಬಿಟ್ಟಾರ. ಈಗ ಅವರು ಯಾವ್ದೋ ಒಂದು ಕಷ್ಟಗಳಿಗೆ ಮಕ್ಕಳು ಓದಕ್ಕೋ ಮನೆ ಕಷ್ಟಕ್ಕೋ ಯಾವ್ದಕ್ಕೋ ಒಂದು ಕೆಲಸ ಮಾಡಿ 5ನೇ ತಿಂಗಳು 5ನೇ ತಾರೀಕು ಆದ್ರೂ ಇನ್ನೂ ಅಮೌಂಟ್ ಬಿದ್ದಿಲ್ಲ ಲೇಬರ್ಗೆ ಎಲ್ಲರಿಗೆ. ಆದ ಕಾರಣವಾಗಿ ಅಮೌಂಟ್ ಯಾಕೆ ಇನ್ನೂ ರೀಚ್ ಆಗ್ತಾ ಇಲ್ಲ. 2 ತಿಂಗಳಿಂದ ಅಮೌಂಟ್ ರೀಚ್ ಆಗಲಿದ್ರೆ ಜನ ಪರಿಸ್ಥಿತಿ ಭಾಳ ಕಠಿಣವಾಗಿದೆ. ಯಾಕಂದರೆ ಮಳೆಗಾಲನೂ ಸರ್ವ ಮೇಲೆ ಮಳೆಯಾಗಿ ಹೊಲನೂ ಎಲ್ಲ ಸರ್ವನಾಶನ ಆಗಕತ್ತಿದ್ದವು. ಇನ್ನೊಂದು ಏನಂದರೆ ಗೃಹಲಕ್ಷ್ಮಿ ಬಗ್ಗೆ ಈಗ 3 ತಿಂಗಳಾಯ್ತು, 13ನೇ ತಾರೀಕು ಬಂದ್ರೆ ಮೂರನೇ ಕಂತು ಇನ್ನೂ ಆದ್ರೂ ಗೃಹಲಕ್ಷ್ಮಿ ಹಣ ಬಿದ್ದಿಲ್ಲ. ಕಾರಣ ಯಾಕಂದರೆ ಬೇರೆ ಕಡೆಗೆ ಎಲ್ಲೋ ಮಳೆ ಆಗಿದೆ ಅಂತಂದ್ರೆ ನಮಗೂ ಸಾಯಿಸೋದು ತಡಲ್ಲ. ಅವ್ರನ್ನೂ ಜನ ಇಲ್ಲಿ ಭಾರಿ ಆದ ಕಾರಣ ಈಗ ವಡ್ರಾಳಿ ಗ್ರಾಮದಲ್ಲಿ ಕಠಿಣವಾದಂಥ ಶಿಕ್ಷೆ ಇರೋದಕ್ಕಿಂತ ರೈತರು ಬದುಕು ಇಲ್ಲ ಮತ್ತು ಉದ್ಯೋಗ ಖಾತೆ ಅಮೌಂಟ್ ಬಿದ್ದಿಲ್ಲ, ಉದ್ಯೋಗ ಖಾತೆ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ. ಎದಕ್ಕಾಕತಿ ನಮ್ಮ ಫೀಸ್ ನೋಡ್ರ 10-11 ಸಾವಿರ ರೂಪಾಯಿ ಫೀಸ್ ಕೇಳ್ತಾರ. ನಾವು ಫೀಸ್ ಎಲ್ಲಿ ಕಟ್ಟಿ ಸಾಲಿ ಓದಿಸ್ಬೇಕು, ನಮ್ಗೆ ಹೊಲ ಇಲ್ಲ ಮನೆ ಇಲ್ಲ, ದುಡ್ಕೊಂಡು ತಿನ್ನೋರು ನಾವೇನು ಮಾಡ್ಬೇಕು? ನೀವೇ ಸಿದ್ದರಾಮಯ್ಯ ನೀವೇ ಹೇಳಿದ್ರಿ ಆ ಗ್ಯಾರಂಟಿ ಕಾರ್ಡ್ ಕೊಡ್ರಿ, 5 ವರ್ಷ ಗ್ಯಾರಂಟಿ ಕೊಡ್ರಿ. ನಾವು ಮಾಡಿದ್ವಿ, 1 ವರ್ಷ ಕೂಡ ನೀವು ಕೊಡಲಿಲ್ಲ. ಈಗ 2 ತಿಂಗಳು ಹಾಕ್ಲಿಲ್ಲ, ನೀವು ಹಾಕ್ಲಿಲ್ಲ ಬಡವರಿಗೆ. ನೀವೆಲ್ಲ ಆಸೆ ಹಚ್ಚಿತ್ತು, ನೀವು ಯಾಕೆ ಆಸೆ ಅದು ದುಡ್ಡು ಇಲ್ಲಿದ್ದ ನಮ್ಮ ಮೊನ್ನೆ ಸಂಘಕ್ಕೆ ಬ್ಯಾಸ್ಯಾಗ ಅದ್ರಲ್ಲಿದ್ದ ಜೀವನ ಮಾಡಿದ್ವಿ, ಇಟ್ಕೊಂಡಿದ್ವಿ. ಈಗ ಗಂಡ್ರು ನೋಡಿದ್ರ ಮಳೆ ಇಲ್ಲ ಬೆಳೆ ಇಲ್ಲ, ನಾವ್ ಹೆಂಗ್ ಜೀವನ ಮಾಡೋದು? ಆಸೆ ಇಟ್ಕೊಂಡಿದ್ವಿ. ಮೇಡಮ್ ಅವರೇ, ನೀವು 5 ವರ್ಷ ಗೃಹಲಕ್ಷ್ಮಿ ಹಾಕ್ತಿವಂತ ಹೇಳಿದ್ರೆ ನಮ್ಗೆ ಹಾಕಿಲ್ಲ. ನೀವು ಯಾಕೆ ಹಾಕೋದಿಲ್ಲ ನಮ್ಗೆ ಹೇಳ್ರಿ. ಅದನ್ನ ಹೊಸ ರೇಷನ್ ಕಾರ್ಡ್ ಬಿಟ್ಟಿರಲ್ಲ, ನಮಗೆ ಬಿಡ್ರಿ, ನಮಗೆ ಕಾರ್ಡ್ ಅಲ್ಲ. ನಾವ್ ಎಷ್ಟಂತ ತಿರುಗ್ಬೇಕ್ರಿ? ನಾವು ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ಉದ್ಯೋಗ ಕಾಯ್ತಿದ್ ಹೊಟ್ಟಿ ತುಂಬೋದಿಲ್ಲ. ಹೇಳ್ಬೇಕ್ರಿ, ನೀವೆಲ್ಲ ಕುತ್ಕೊಂಡಲ್ಲಿ ಇದು ಮಾಡಕ್ ಹೋಗಂಗಿಲ್ರಿ. ನಮಗೆ ಬಿಡ್ಲೇಬೇಕು. 3 ತಿಂಗಳಾತು ಗೃಹಲಕ್ಷ್ಮಿ ರೊಕ್ಕ ಬಿದ್ದಿಲ್ಲ, ಬಿಡ್ಲೇಬೇಕು. ನಾವೆಲ್ಲ ಹೋರಾಟ ಮಾಡ್ತೀವಿ. ನಿಮಗೆ ನಾವೆಲ್ಲ ಇಲ್ಲಿ ಮಣ್ಣು ಕಡ್ದು ಜೀವನ ಮಾಡೋದು ಆಗೋದಿಲ್ಲ ನಮ್ಮ ಕೈಲಿ. ಮಳೆ ಇಲ್ಲ ಶಾಲಿ ಮಕ್ಕಳಿಗೆ ಎಲ್ಲ ಸಹಾಯ ಮಾಡ್ಬೇಕು. ನೀವು ಕುತ್ಕೊಂಡು ಹೇಳ್ದಂಗಲ್ಲ, 5 ವರ್ಷ ನಮಗೆ ಹಾಕಿಟ್ಟಿರ್ಬೇಕು. ನಾವು ಬಳ್ಳಾರಿ ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಕೆಂಚಟ್ನಹಳ್ಳಿ ಗ್ರಾಮದವರು. ನಮಗೆ 15 ವರ್ಷ